ಇನ್ನು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಗೆಲ್ಲೋಕೆ ಬೇಕಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ. ಇದರ ಮಧ್ಯೆ ರಿಪಬ್ಲಿಕ್ ಕನ್ನಡದಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದೆ. ಬಿಜೆಪಿ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್. ಲೋಕಸಭಾ ಚುನಾವಣೆಗೆ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಇದ್ರೆ, ಬಿಜೆಪಿ ಕೂಡ ಅದೇ ರೀತಿಯಾಗಿ ಅಭ್ಯರ್ಥಿಗಳ ಆಯ್ಕೆಯನ್ನು ನಡೆಸ್ತಾ ಇದೆ. ಇದರಲ್ಲಿ ಕೆಲವೊಂದಿಷ್ಟು ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಅಂದ್ರೆ ಬಿಜೆಪಿಯಲ್ಲಿ ಬಂಡಾಯದ ಬಿರುಗಾಳಿ ಬೀಸ್ತಾ ಇರೋದು. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬಿಜೆಪಿ ಮೀಟಿಂಗ್ನ ಮತ್ತೊಂದು ಸ್ಫೋಟಕ ಸುದ್ದಿ ಇದು. ಲೋಕ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅತೃಪ್ತಿ ಸ್ಫೋಟಗೊಂಡಿದೆ. ಕೇಂದ್ರ ಸಚಿವರ ವಿರುದ್ಧವೇ ಬಿಜೆಪಿ ನಾಯಕರು ಸಿಡಿದೇಳ್ತಾ ಇದ್ದಾರೆ. ವರಿಷ್ಠರ ಮುಂದೆ ಕೇಂದ್ರ ಸಚಿವರ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ತಾ ಇರೋದು. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ 3 ಕೇಂದ್ರ ಸಚಿವರಿಗೆ ಟಿಕೆಟ್ ಇಲ್ವಂತೆ. ಈ ರೀತಿಯಾಗಿ ಸುದ್ದಿ ಹೊರಗೆ ಬರ್ತಾ ಇದೆ. 3 ಕೇಂದ್ರ ಸಚಿವರ ಸ್ಪರ್ಧೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಯಾರ್ಯಾರು ಹಾಗಾದ್ರೆ ಆ 3 ಜನ? ಶೋಭಾ, ಕೂಬಾ ಹಾಗೆ ನಾರಾಯಣಸ್ವಾಮಿ ಇವರ ವಿರುದ್ಧ ಸಿಟ್ಟು ಹೊರ ಹಾಕ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ನಾರಾಯಣಸ್ವಾಮಿ ಸ್ಪರ್ಧೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರ ಸ್ಪರ್ಧೆಗೂ ಕೂಡ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಲ್ಲದೆ ಮತ್ತೊಂದು ಕಡೆ ಭಗವಂತ್ ಖೂಬಾ ಸ್ಪರ್ಧೆಗೆ ಶಾಸಕರಿಂದಲೇ ಭಾರಿ ವಿರೋಧ ಕೇಳಿ ಬರ್ತಾ ಇದೆ. ಈ 3 ಕೇಂದ್ರ ಸಚಿವರ ಸ್ಪರ್ಧೆಗೆ ಹಾಗಾದ್ರೆ ವಿರೋಧ ಯಾಕೆ ಅನ್ನುವಂಥ ಪ್ರಶ್ನೆಗೆ ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಒಂದ್ ಕಡೆ ಕಾಂಗ್ರೆಸ್ ಗೆಲ್ಲೋಕೆ ಬೇಕಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಬಿಜೆಪಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 3 ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಗೆಲ್ಲಬಾರದು, ಅಂದ್ರೆ ನಿಂತ್ಕೊಳ್ಬಾರ್ದು ಅನ್ನುವಂತಹ ಮಾತುಗಳು ಬಿಜೆಪಿ ಒಳಗಡೆನೆ ಕೇಳಿ ಬರ್ತಾ ಇದೆ. ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೀಟಿಂಗ್ ನ ಇನ್ಸೈಡ್ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸುರೇಶ್. ಶರತ್ 2024 ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ BO ವಿಜಯೇಂದ್ರ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರು ಹಾಗೆ ಹೈಕಮಾಂಡ್ ನಾಯಕರು ಇನ್ನಿಲ್ಲದ ಕಸರತ್ತನ್ನ ಶುರು ಮಾಡಿದ್ದಾರೆ. ಆದ್ರೆ ಇದಕ್ಕೆ ವ್ಯತಿರಿಕ್ತ ಎನ್ನುವಂತೆ ಏನು ಹಾಲಿ 3 ಕೇಂದ್ರ ಸಚಿವರಿಗೆ ಈ ಬಾರಿಯ ಲೋಕ ಚುನಾವಣೆಯಲ್ಲಿ ಹಿನ್ನಡೆ ಆಗತ್ತೆ ಅಂತಕ್ಕಂತಹ ಒಂದು ರಿಪೋರ್ಟ್ ಈಗ ಸಿಕ್ಕಿರ್ತಕ್ಕಂಥದ್ದು. ಸೊ ಎಲ್ಲ ಒಂದು ಕಡೆ ಅಂದ್ರೆ ನಿನ್ನೆ ನಡೆದಂತಹ ಒಂದು ಬಿಜೆಪಿಯ ಅಭಿಪ್ರಾಯ ಸಂಗ್ರಹ, ಲೋಕಸಭಾ ಚುನಾವಣೆಯ ಕ್ಷೇತ್ರದವರು ಅಭ್ಯರ್ಥಿಗಳ ಅಭಿಪ್ರಾಯ ಸಂಗ್ರಹ ಸಭೆಯಲ್ಲಿ 3 ಹಾಲಿ ಏನು ಸಚಿವರಿದ್ದಾರೆ, ಕೇಂದ್ರ ಸಚಿವರು, ಆ ಕೇಂದ್ರ ಸಚಿವರಿಗೆ ಹಿನ್ನಡೆ ಆಗತ್ತೆ ಅಂತಕ್ಕಂತಹ ಒಂದು ಆತಂಕಕಾರಿ ಅಂಶಗಳು ನಿನ್ನೆ ಹೈಕಮಾಂಡ್ ನಾಯಕರಿಗೆ ಮತ್ತೆ ರಾಜ್ಯ ನಾಯಕರಿಗೆ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಕಾರ್ಯಕರ್ತರ ವಿರೋಧ ಎದುರಾಗಿರ್ತಕ್ಕಂಥದ್ದು. ಈ ಕಾರ್ಯಕರ್ತರ ವಿರೋಧದಲ್ಲಿ ತರೀಕೆರೆ ಇರ್ಬೋದು, ಮೂಡಿಗೆರೆ ಇರ್ಬೋದು, ಹಾಗೆಯೇ ಚಿಕ್ಕಮಗಳೂರು ಸೇರಿದಂತೆ ಕಾರ್ಕಳ, ಈ 4 ಕಡೆಯೂ ಕೂಡ ಕಾರ್ಯಕರ್ತರ ಭಾರಿ ವಿರೋಧ ಇರ್ತಕ್ಕಂಥದ್ದು. ಕಾರ್ಯಕರ್ತರ ವಿರೋಧ ಬಗ್ಗೆ ಸ್ಥಳೀಯ ನಾಯಕರು ಏನಿದ್ದಾರೆ, ಉಡುಪಿ ಚಿಕ್ಕಮಗಳೂರು ಭಾಗದ 8 ವಿಧಾನಸಭಾ ಕ್ಷೇತ್ರಗಳ ನಾಯಕರು ಏನಿದ್ದಾರೆ, ಆ ನಾಯಕರು ತಮ್ಮ ಅಭಿಪ್ರಾಯವನ್ನ ಸಭೆಗೆ ತಿಳಿಸಿರ್ತಕ್ಕಂಥದ್ದು. ಕಾರ್ಯಕರ್ತರು ಸಾಕಷ್ಟು ವಿರೋಧ ಇದೆ, ಇವರು ಕ್ಯಾಂಪೇನ್ಗಳಿಗೆ ಬಂದಿಲ್ಲ, ಜೊತೆಗೆ ಏನು ಕ್ಯಾನ್ವಾಸ್ಗೆ ಬಂದಿಲ್ಲ. ಸೊ ಇದೆಲ್ಲವೂ ಕೂಡ ಕಾರ್ಯಕರ್ತರ ಸಿಟ್ಟಾಗಿದೆ. ಸೊ ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಅವರು ಅಷ್ಟು ಸೂಕ್ತವಲ್ಲ, ಬೇರೆ ಎಲ್ಲಾದ್ರೂ ಕೊಡಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಭಗವಂತ್ ಖೂಬಾ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರ ಕೂಡ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಈಗ ತಿಳಿದು ಬಂದಿರ್ತಕ್ಕಂಥದ್ದು. ಯಾಕೆಂತ ನೋಡೋದಾದ್ರೆ ಸ್ಥಳೀಯವಾಗಿ ಇರ್ತಕ್ಕಂತಹ ಶರಣ ಸಾಲ್ಗಾರ್ ಇರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ಶೈಲೇಂದ್ರ ಬಿಲ್ದಾಳೆ ಇರ್ಬೋದು, ಇವರೆಲ್ಲರೂ ಸೇರಿದಂತೆ ಪ್ರಭು ಚವ್ಹಾಣ್ ಇದ್ದಾರಲ್ಲ, ಇವರಿಂದ ಭಾರಿ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು. ಸ್ಥಳೀಯ ಶಾಸಕರಿಗೆ ಹಾಗೆ ಸ್ಥಳೀಯವಾಗಿ ಯಾವುದೇ ರೀತಿ ಅಭಿಪ್ರಾಯ ಏನು ಅಭಿವೃದ್ಧಿಯನ್ನ ಮಾಡಿಲ್ಲ, ಹಾಗೆ ಸ್ಥಳೀಯ ಶಾಸಕರಿಗೆ ಯಾವುದೇ ಮನವಿಗಳಿಗೆ ಸ್ಪಂದಿಸಲ್ಲ ಅಂತಕ್ಕಂತಹ ಒಂದು ಗಂಭೀರ ಆರೋಪ ಎದುರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಬಾರಿ ಬಹುತೇಕವಾಗಿ ಶೋಭಾ ಕರಂದ್ಲಾಜೆ ಮತ್ತೆ ಏನು ಪ್ರಭು ಚವ್ಹಾಣ್ ಅವರಿಗೆ ಈ ಬಾರಿ ಮರು ಸ್ಪರ್ಧೆ ಬಹುತೇಕ ಅನುಮಾನ. ಇವರಿಬ್ಬರ ನಡುವೆ ಮತ್ತೊಬ್ರು ಆನೇಕಲ್ನಿಂದ ಎ ನಾರಾಯಣಸ್ವಾಮಿ ಇದಾರಲ್ಲ, ಎ ನಾರಾಯಣಸ್ವಾಮಿ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥವ್ರು. ಈ ಬಾರಿ ಕೂಡ ಅವರಿಗೆ ಭಾರಿ ವಿರೋಧ ಬೇಕಾಗಿರ್ತಕ್ಕಂಥದ್ದು ಬಹಳ ಆಶ್ಚರ್ಯ. ಯಾಕೆಂತ ನೋಡೋದಾದ್ರೆ ಏನು ಜಿಲ್ಲೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ಗಳಾಗತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.